ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ದ ಪೀಪಲ್ ಟಿವಿ. ನಾನು ಮುರಳಿ ಮಗರು. ಹೇಗಿದ್ರಿ ಎಲ್ಲ? ನಾವೆಲ್ಲ ಇವತ್ತಿನ ದಿನ ಇನ್ಸ್ಟಾಗ್ರಾಮ್ ರೀಲ್ಸ್, ಟ್ವಿಟರ್ ಟ್ರೆಂಡಿಂಗ್ಗಳಲ್ಲಿ ಸಖತ್ತಾಗಿ ಬ್ಯುಸಿಯಾಗಿ ಇದ್ದೀವಿ ಅಲ್ವಾ? ಆದರೆ ನಮಗೆ ಗೊತ್ತಿಲ್ಲದೆ ನಮ್ಮ ತಲೆಗೆ ಹಿಂದುತ್ವ ಅನ್ನುವಂಥ ಒಂದು ಕಚಡ ಐಡಿಯಾಲಜಿನ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ತುಂಬ್ತಾ ಇದ್ದಾರೆ. ಏನಿದು ಇಂಥ ದೊಡ್ಡ ಮಾತನ್ನು ಹಿಂದುತ್ವದ ಬಗ್ಗೆ ಮಾತನಾಡ್ಬಿಟ್ಟ ಅಂತ ಕನ್ಫ್ಯೂಸ್ ಆಗಬೇಡಿ. ಜಸ್ಟ್ ಸ್ವಲ್ಪ ಕ್ಯಾಶುವಲ್ ಆಗಿ ಕೇಳಿ ಸ್ನೇಹಿತರೆ. ಹಿಂದೂ ಧರ್ಮ ಬೇರೆ, ಹಿಂದುತ್ವ ಅನ್ನುವಂಥದ್ದೇ ಬೇರೆ. ಹಿಂದೂ ಧರ್ಮ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ, ಆದರೆ ಹಿಂದುತ್ವ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ಎಕ್ಸ್ಟ್ರೀಮ್ ರೈಟ್ ವಿಂಗ್ ಐಡಿಯಾಲಜಿ, ಎಕ್ಸ್ಟ್ರೀಮ್ ರೈಟ್ ವಿಂಗ್ ಅವರ ರಾಜಕೀಯ ಅಜೆಂಡಾ ಅದು. ಸ್ನೇಹಿತರೆ, ಇದ್ರ ಬಗ್ಗೆ ಮಾನ್ಯ ಮೋದಿಜಿ ಅವರನ್ನೇ ಹೇಳಿದ್ದಾರೆ, ಹಿಂದೂ ಅನ್ನುವಂಥದ್ದು ಒಂದು ಜೀವನ ಕ್ರಮ ಅಂತ ಹೇಳಿ. ಸೊ ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಜಾಗತಿಕ ಹಿಂದುತ್ವದ ನೆಟ್ವರ್ಕ್ನಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಿರೋರು ಯಾರು ಗೊತ್ತಾ? ಇದೇ ವಿಶ್ವ ಹಿಂದೂ ಪರಿಷತ್ VHP, ಮತ್ತು ಅಮೇರಿಕಾದಲ್ಲಿರುವಂಥ ಬ್ರಾಂಚ್ ವಿಶ್ವ ಹಿಂದೂ ಪರಿಷತ್ ಆಫ್ ಅಮೇರಿಕಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವರ ಹಿಂಸಾಚಾರ ಮತ್ತು ಇವರು ಮಾಡ್ತಿರುವಂಥ ಗಾಂಚಲಿ ಮತ್ತು ಅಮೇರಿಕಾದಲ್ಲಿ ಕೂತು ಇವರು ಹಾರಿಸ್ತಿರುವಂಥ ಕಾಗೆಗಳ ಬಗ್ಗೆ ಪೂರ್ತಿ ಪೋಸ್ಟ್ ಮಾಡೋಣ. ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫ್ಲಾಶ್ ಬ್ಯಾಕ್, RSS ಮತ್ತು ಫ್ಯಾಸಿಸಂ ಕನೆಕ್ಷನ್. ಸ್ನೇಹಿತರೆ, ಈ ಎಲ್ಲ ಡ್ರಾಮಾಗಳಿಗೂ ಒಂದು ಬೇಸ್ ಕ್ಯಾಂಪ್ ಇದೆ. ಅದೇ 1925ರಲ್ಲಿ ಶುರುವಾದಂತಹ RSS ಅನ್ನುವಂಥ ಒಂದು ಸಂಘಟನೆ. ಅವರು ಇಟಲಿಯ ಫ್ಯಾಸಿಸ್ಟ್ ನಾಯಕನಾಗಿರತಕ್ಕಂಥ ಬೆನಿಟೋ ಮುಸ್ಸೋಲಿನಿಯ ಮಿಲಿಟರಿ ಟ್ರೈನಿಂಗ್ ನೋಡಿ ಇನ್ಸ್ಪೈರ್ ಆದಂತಹ ಜನ ಇವರು. ಒಂದು ದೇಶದಿಂದ ಏನನ್ನು ತಗೋಬೇಕು ಅದನ್ನು ಮಾತ್ರ ತಗೋಬೇಕು, ಅಂತಂದರೆ ಒಳ್ಳೆಯದನ್ನು ತಗೋಬೇಕು. ಅದನ್ನು ಬಿಟ್ಟು ಮುಸ್ಸೋಲಿನಿಯನ್ನು ತಗೊಂಡ್ರೆ ಎಷ್ಟು ಡೇಂಜರ್ ಅನ್ನುವಂಥದ್ದು ಪ್ರೂವ್ ಆಗಿದೆ. ಆಲ್ರೆಡಿ ನೀವೆಲ್ಲ ನೋಡಿದ್ದೀರಿ ಅದನ್ನು. RSSನ ಎರಡನೇ ಸುಪ್ರೀಂ ಲೀಡರ್ ಗೋಲ್ವಾಲ್ಕರ್ ಅವರ ಐಡಿಯಾಲಜಿ ಎಷ್ಟರ ಮಟ್ಟಿಗೆ ಡೇಂಜರ್ ಇತ್ತು ಅಂತಂದರೆ, ನಾಜಿ ಜರ್ಮನಿಯಲ್ಲಿ ಹಿಟ್ಲರ್ ಯಹೂದಿಗಳನ್ನು ನಡೆಸ್ಕೊಂಡ ರೀತಿಯಲ್ಲೇ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಪ್ರಯೋಗ ಮಾಡಬೇಕು ಅಂತೇಳಿ ಅವರ ಪುಸ್ತಕದಲ್ಲೇ ಈ ವಿಚಾರವನ್ನು ಬರೆದುಕೊಂಡಿದ್ರು. ಇದೇ ಐಡಿಯಾಲಜಿ ಇಟ್ಕೊಂಡು 1964ರಲ್ಲಿ VHP ಶುರುವಾಯಿತು. ಆಮೇಲೆ 1970ರಲ್ಲಿ ಅಮೇರಿಕಾದಲ್ಲಿ VHPA ಹುಟ್ಕೊಳ್ತು. ಅಮೇರಿಕಾದಲ್ಲಿ ಇವರು ನಾವೆಲ್ಲ ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರು ಅಂತ ಹೇಳಿಕೊಂಡು ಅಲ್ಲಿನ ಸಿವಿಲ್ ಸೊಸೈಟಿ ಒಳಗಡೆ ಮತ್ತು ಪಾಲಿಟಿಕ್ಸ್ ಒಳಗಡೆ ನುಗ್ಗಿ ಬಿಲ್ಡಪ್ ಅನ್ನು ಕೊಡ್ತಾ ಇದ್ದಾರೆ. ಬಟ್ 2018ರವರೆಗೆ ಅಮೆರಿಕಾದ CIA ಇವರನ್ನು ಓಪನ್ ಆಗಿ ಮಿಲಿಟೆಂಟ್ ರಿಲಿಜಿಯಸ್ ಆರ್ಗನೈಸೇಷನ್ ಅಂತ ಕರೆದಿತ್ತು. ಅಂತಂದ್ರೆ ಇವರ ಅಸಲಿ ಬಣ್ಣ ಏನು ಅಂತ ಜಸ್ಟ್ ನೀವೇ ಒಂದ್ಸರಿ ಯೋಚನೆ ಮಾಡಿ. ಟ್ರ್ಯಾಕ್ ರೆಕಾರ್ಡ್ ದೆಹಲಿವರೆಗೆ ಬನ್ನಿ ಸ್ನೇಹಿತರೆ, ಇವರ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡೋಣ. ನಮ್ಮ ಯುವ ಜನರು ಇವರನ್ನ ಬರೀ ದೇವಸ್ಥಾನ ಕಟ್ಟುವಂತ ಜನ ಅಂದ್ಕೊಂಡಿದ್ರೆ ಈ ಒಂದು ವಿಚಾರ ಅತ್ಯಂತ ದೊಡ್ಡ ತಪ್ಪು. ಮತ್ತೆ ಅದಕ್ಕಿಂತ ಮುಟ್ಟಾಳತನ ಇನ್ನೊಂದಿಲ್ಲ. 1992ರ ಬಾಬ್ರಿ ಮಸೀದಿಯ ಧ್ವಂಸ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಡಿಸೆಂಬರ್ 6ರಂದು ಮಸೀದಿ ಒಡೆದು ಹಾಕಿದ್ರ ಹಿಂದೆ VHP ಮತ್ತೆ RSS ಮತ್ತೆ BJPಯ ನಾಯಕರ ಒಂದು ದೊಡ್ಡ ಪ್ಲಾನಿಂಗ್ ಅನ್ನುವಂಥದ್ದೇ ಇತ್ತು. ಈ ಬಗ್ಗೆ ತನಿಖೆ ಮಾಡಿ ಲಿಬರಾನ್ ಕಮಿಷನ್ ತನ್ನ ರಿಪೋರ್ಟ್ನಲ್ಲಿ 68 ನಾಯಕರನ್ನ ನೇರವಾಗಿ ಡೈರೆಕ್ಟ್ ಆಗಿ ಹೊಣೆ ಮಾಡಿ ಇಟ್ಟಿದ್ದಾರೆ. ಅಮೆರಿಕದಲ್ಲಿ ಕೂತಿದ್ದ VHPA ನಾಯಕರು ಈ ಹಿಂಸೆಗೆ ಫಂಡಿಂಗ್ ಅನ್ನ ಕೊಟ್ಟು ಅದನ್ನ ನ್ಯಾಯಯುತ ಕೆಲಸ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಅಂತಂದ್ರೆ ಇವ್ರು ಎಂತಹ ಜನ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. 2002ರ ಗುಜರಾತ್ ಹತ್ಯಾಕಾಂಡ, ಗೋಧ್ರಾ ರೈಲು ದುರಂತದ ಆದಮೇಲೆ ಅದರ ನಂತರ ಗುಜರಾತ್ನಲ್ಲಿ ನಡೆದಂಥ ಹಿಂಸಾಚಾರದಲ್ಲಿ ಬರೋಬ್ಬರಿ 2,000ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಸ್ನೇಹಿತರೆ. ಹ್ಯೂಮನ್ ರೈಟ್ಸ್ ವಾಚ್ HRW ಇವರ ಒಂದು ರಿಪೋರ್ಟ್ ಪ್ರಕಾರ VHP ಮತ್ತು ಬಜರಂಗ ದಳದ ಕಾರ್ಯಕರ್ತರು ಟ್ರಕ್ಗಳಲ್ಲಿ ಕತ್ತಿಗಳನ್ನು, ತ್ರಿಶೂಲಗಳನ್ನು ಹಿಡ್ಕೊಂಡು ಬಂದು ಮುನ್ಸಿಪಾಲ್ಟಿಯಿಂದ ಲೀಸ್ಟನ್ನು ತೆಗೆದು ಟಾರ್ಗೆಟ್ ಮಾಡಿ ಕಗ್ಗೊಲೆಯನ್ನು ಮಾಡಿದ್ರಂತೆ. ನರೋಡಾ ಪಾಟಿಯಾ ಅನ್ನುವಂಥ ಒಂದೇ ಒಂದು ಏರಿಯಾದಲ್ಲಿ 97 ಮುಸ್ಲಿಮರನ್ನು ಬರ್ಬರವಾಗಿ ಕೊಲ್ಲಲಾಯಿತು ಅಂತ ಈ ಒಂದು ರಿಪೋರ್ಟ್ ಹೇಳುತ್ತೆ ಸ್ನೇಹಿತರೆ. ಇನ್ನು 2020ರ ದೆಹಲಿ ಗಲಭೆಗಳು ನಿಮ್ಗೆಲ್ರಿಗೂ ಸಹ ಇನ್ನೂ ನೆನಪಿದೆ ಅಂತ ಭಾವಿಸ್ತೀನಿ. CAA NRC ವಿರುದ್ಧ ಏನು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆ BJP ನಾಯಕರು ದ್ವೇಷ ಭಾಷಣಗಳನ್ನು ಮಾಡಿ ಅಟ್ಯಾಕನ್ನು ಮಾಡಿದರು. 53 ಜನ ಸತ್ತ ಈ ಒಂದು ಗಲಭೆಯಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ರು ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಹೇಳುತ್ತೆ. ಇದೆಲ್ಲ ಆಗ್ತಿದ್ರೆ ಅಮೆರಿಕ VHPA ಅವರು ಯತಿ ನರಸಿಂಗಾನಂದ ಅಂತಹ ಒಂದು ಜಿನೋಸೈಡ್ ಭಾಷಣಕಾರರಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಕೊಡ್ತಾ ಇದ್ರು ಒಂದು ಕಡೆ. ಇದಿಷ್ಟೇ ಅಲ್ಲದೆ ಒಡಿಶಾದ ದಲಿತ್ ಕ್ರಿಶ್ಚಿಯನ್ ಆದಿವಾಸಿಗಳ ಮೇಲಾದಂತಹ ಹತ್ಯೆ ಗಲಭೆಗಳಿಗೆ ಇದೇ ಸಂಘಟನೆಗಳು ವಿದೇಶದಿಂದ ಫಂಡಿಂಗ್ ಮಾಡಿದ್ದಾವೆ.
ಇವು ಇನ್ನೂ ನೀಚತನಕ್ಕೆ ಹೋಗಿ ನೋಡೋದಾದ್ರೆ ಇವರ ನೀಚತನಗಳು ಎಷ್ಟು ಮಟ್ಟಿಗಿತ್ತು ಅಂದರೆ ಗುಜರಾತ್ ಭೂಕಂಪದ ಪರಿಹಾರ ನಿಧಿಯ ಹಣವನ್ನು ಕೂಡ ಗಲಭೆಕೋರರಿಗೆ ಬಳಸ್ಕೊಂಡಿದ್ದಾರೆ ಅಂತಂದರೆ ಇವರ ಮೆದುಳು ಹೃದಯ ಎಷ್ಟು ಕೊಳತನ ಆಗ್ತಾ ಇದೆ, ಇವರು ಎಷ್ಟು ಕೀಳು ಮಟ್ಟದ ಜನ ಅನ್ನುವಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು. ವಾಟ್ಸಪ್ ಯೂನಿವರ್ಸಿಟಿಯ ಜಿಹಾದ್ ಕತೆಗಳು ಮತ್ತು ಅಮೆರಿಕದ ಜಾತಿವಾದ. ಈಗ ಸ್ವಲ್ಪ ಯುವಜನರ ಫೇವರೆಟ್ ವಾಟ್ಸಪ್ ಯೂನಿವರ್ಸಿಟಿ ಕಡೆ ಬಂದು ನೋಡೋಣ. ದಿನಾ ಬೆಳಗ್ಗೆ ಗೆದ್ದ ತಕ್ಷಣ ಲವ್ ಜಿಹಾದ್, ಪಾಪ್ಯುಲೇಷನ್ ಜಿಹಾದ್ ಅಂತ ಡಬ್ಬಾ ಸ್ಟೋರಿಗಳು ಬರ್ತಾವಲ್ಲ. ಲವ್ ಜಿಹಾದ್ ಅನ್ನುವಂಥದ್ದು ಮುಸ್ಲಿಂ ಯುವಕರು ಪ್ಲಾನ್ ಮಾಡಿ ಹಿಂದೂ ಹುಡುಗಿಯರನ್ನ ಮತಾಂತರ ಮಾಡ್ತಾರೆ ಅನ್ನುವಂಥ ಸುಳ್ಳು ಕಥೆಯನ್ನು ಇವರು ಹಬ್ಬಿಸ್ತಾ ಬರ್ತಾರೆ. ಇದರ ಅಸಲಿ ಉದ್ದೇಶ ಏನು ಗೊತ್ತಾ? ಮಹಿಳೆಯರಿಗೆ ಸ್ವಂತ ಬುದ್ಧಿ ಇಲ್ಲ, ಅವರು ಯಾರನ್ನ ಪ್ರೀತಿಸಬೇಕು ಅಂತ ಇವರೇ ಡಿಸೈಡ್ ಮಾಡ್ತಾರಂತೆ. ಇದು ಪಕ್ಕಾ ಪಿತೃಪ್ರಧಾನ ಮೆಂಟಾಲಿಟಿ. ಇನ್ನು ಪಾಪ್ಯುಲೇಷನ್ ಜಿಹಾದ್ ಅನ್ನುವಂಥದ್ದು ಪಾಶ್ಚಿಮಾತ್ಯರ ಗ್ರೇಟ್ ರಿಪ್ಲೇಸ್ಮೆಂಟ್ ಥಿಯರಿ, ಅದರ ಒಂದು ಪಕ್ಕಾ ಕಾಪಿ ಅಂತಲೇ ಹೇಳ್ಬೋದು. ಇನ್ನು ಅಮೇರಿಕಾದಲ್ಲಿ ಇವರ ಜಾತಿವಾದದ ಮುಖ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಸ್ನೇಹಿತರೆ. ನ್ಯೂ ಜೆರ್ಸಿಯ ಬ್ಯಾಪ್ಸ್ ಅಂದರೆ BAPS ಅನ್ನುವಂಥ ದೇವಸ್ಥಾನ ಕಟ್ಟೋಕೆ ಭಾರತದಿಂದ ದಲಿತ ಕಾರ್ಮಿಕರನ್ನು ಕರ್ಕೊಂಡೋಗಿ ಪಾಸ್ಪೋರ್ಟ್ಗಳನ್ನು ಅವ್ರ ಹತ್ರ ಕಿತ್ಕೊಂಡು ದಿನಕ್ಕೆ $1.20 ಕೂಡ ಅಲ್ಲ, ಸುಮಾರು $100 ಕಡಿಮೆ ಅಷ್ಟು ದುಡ್ಡನ್ನು ಕೊಟ್ಟು ಹ್ಯೂಮನ್ ಟ್ರಾಫಿಕಿಂಗನ್ನು ಮಾಡ್ತಾ ಇದ್ರು. FBI ರೇಡ್ ಮಾಡಿದಾಗ ಈ ಒಂದು ಬಣ್ಣ ಅನ್ನುವಂಥದ್ದು, ಇವರ ಒಂದು ಅಸಲಿ ಬಣ್ಣ ಅನ್ನುವಂಥದ್ದು ಬಯಲಾಗತ್ತೆ. ಆದರೆ VHP ಅವರು ಇದನ್ನ ಸೇವೆ ಭಕ್ತಿ ಅಂತ ಕವರ್ ಅಪ್ ಮಾಡೋಕೆ ನೋಡಿದ್ರು. ಫಾರ್ ರೈಟ್ ದೋಸ್ತಿ ಮತ್ತು ಅಕಾಡೆಮಿಕ್ ಫ್ರೀಡಮ್ ಮೇಲೆ ದಾಳಿ. ಇನ್ನು ಅಮೆರಿಕಾದಲ್ಲಿ ನಾವೆಲ್ಲ ಬ್ರೌನ್ ಪೀಪಲ್ ಅಂತ ಪ್ರೋಗ್ರೆಸಿವ್ ಆಗಿರ್ಬೇಕಲ್ವಾ. ಆದರೆ ಈ ಒಂದು VHPA ಅವರು ಅಲ್ಲಿನ ಕಟ್ಟ ಇಸ್ಲಾಮೋಫೋಬಿಕ್ ಮತ್ತೆ ವೈಟ್ ಸುಪ್ರೀಮಿಸ್ಟ್ ನಾಯಕರಾದಂಥ ಫಮೇಲಾ ಗೆಲ್ಲರ್ ಅನ್ನುವಂಥವ್ರು ಮತ್ತೆ ರಾಬರ್ಟ್ ಸ್ಪೆನ್ಸರ್ ಜೊತೆ ಸಖತ್ ಕ್ಲೋಸ್ ಆಗಿದ್ದಾರೆ. ರಾಬರ್ಟ್ ಸ್ಪೆನ್ಸರ್ ಅಂತೂ VHPA ಲೀಡರ್ ನಾರಾಯಣ್ ಕಟೇರಿಯಾ ತನ್ನ ಆಪ್ತ ಫ್ರೆಂಡ್ ಅಂತ ಬರೆದುಕೊಂಡಿದ್ದ. ವಿಶ್ವವಿದ್ಯಾಲಯಗಳಲ್ಲಿ ಯಾರಾದರೂ ಹಿಂದುತ್ವದ ಬಗ್ಗೆ ಕ್ರಿಟಿಕಲ್ ಆಗಿ ರಿಸರ್ಚ್ ಅನ್ನು ಮಾಡಿದರೆ ಇವರ ಒಂದು IT ಸೆಲ್ಗಳು ಅವರ ಮೇಲೆ ರಣಹದ್ದುಗಳ ಥರ ಮುಗಿ ಬೀಳ್ತವೆ. ಇನ್ನು 2021ರಲ್ಲಿ ಅಮೆರಿಕದ 53ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳು ಸೇರಿ ಡಿಸ್ಮ್ಯಾಂಟ್ಲಿಂಗ್ ಗ್ಲೋಬಲ್ ಹಿಂದುತ್ವದ ಕಾನ್ಫರೆನ್ಸ್ ಅನ್ನು ಮಾಡಿದಾಗ ಆಯೋಜಕರಿಗೆ ಕೊಲೆ ಬೆದರಿಕೆ, ರೇಪ್ ಥ್ರೆಟ್ಗಳನ್ನು ಹಾಕಿದ್ರು. ಮತ್ತೆ ತಮ್ಮನ್ನ ಯಾರಾದರೂ ಟೀಕೆ ಮಾಡಿದ್ರೆ ಸಾಕು ಅವರನ್ನ ಮತ್ತೆ ಆ ಒಂದು ಟೀಕೆನ ಹಿಂದೂ ಫೋಬಿಯಾ ಅಂತ ವಿಕ್ಟಿಮ್ ಕಾರ್ಡ್ ಅನ್ನು ಅಪ್ಲೈ ಮಾಡೋದು ಇವರ ಒಂದು ಸ್ಟೈಲ್ ಸ್ನೇಹಿತರೆ. ಫ್ರೆಂಡ್ಸ್, ಇದೆಲ್ಲ ಗಾಂಚಾಲಿಗಳು ನಡೀತಿದ್ರು ಕೂಡ ಪ್ರೋಗ್ರೆಸಿವ್ ಆಗಿರುವಂಥ ನಮ್ಮ ಯುವಜನರು ಸುಮ್ಮನೆ ಕೂತಿಲ್ಲ. ಅಮೇರಿಕಾದಲ್ಲಿ ಸವೇರಾ ಅನ್ನುವಂತಹ ದೊಡ್ಡ ಮಲ್ಟಿ ರೇಷನಲ್ ಒಕ್ಕೂಟವನ್ನು ಕಟ್ಕೊಂಡು ಈ ಒಂದು ಸುಪ್ರೀಮಸಿ ವಿರುದ್ಧ ಫೈಟನ್ನು ಮಾಡ್ತಾ ಇದ್ದಾರೆ. ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಮತ್ತು ದಲಿತ್ ಸಾಲಿಡಾರಿಟಿ ಫೋರಮ್ನಂತಹ ಯುವ ಸಂಘಟನೆಗಳು ಜಗತ್ತೇ ಒಂದು ಕುಟುಂಬ, ವಸುದೈವ ಕುಟುಂಬಕಂ ಅನ್ನೋ ರೀತಿ ಅಸಲಿ ಹಿಂದೂ ತತ್ವವನ್ನು ಇಟ್ಕೊಂಡು ಹಿಂದುತ್ವದ ಫ್ಯಾಸಿಸಂ ವಿರುದ್ಧ ಧ್ವನಿಯನ್ನು ಎತ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ಐಡೆಂಟಿಟಿ ಯಾವತ್ತೂ ದ್ವೇಷದ ಮೇಲೆ ನಿಲ್ಲಲೇಬಾರದು. ಯಾರಾದರೂ ಬಂದು ನಮ್ಮ ಧರ್ಮ ಡೇಂಜರ್ ಅಲ್ಲಿದೆ ಅಂತ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡೋಕ್ಕೆ ಬಂದರೆ ಕಣ್ಣು ಮುಚ್ಕೊಂಡು ಫಾರ್ವರ್ಡ್ ಮಾಡಬೇಡಿ, ಪ್ರಶ್ನೆ ಮಾಡೋದನ್ನು ಕಲೀರಿ, ಅವರನ್ನು ಪ್ರಶ್ನೆ ಮಾಡಿ. ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಎಲ್ಲ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಬಾಯ್ ಬಾಯ್.